ಅನೇಕ ಎಕರೆಗಳಿಗೆ ಸಾವಿರಾರು ಎಕರೆ ನೀರಾಗುವಂಥ ಸಾಧ್ಯತೆ 33 TMC. ಅಲ್ಲೇ ಆ ಪರಿಸ್ಥಿತಿ. ಪ್ರತಿಯೊಂದು ಡ್ಯಾಮಿಂದ ಇದೇ ಪರಿಸ್ಥಿತಿ ರೀ. ಕೃಷ್ಣ ಮ್ಯಾಲೆತ್ತು ಕೊಡ್ತಾ ಇಲ್ಲ ತೆಲಂಗಾಣದವರು ಅಥವಾ ಆಂಧ್ರದವರು. ಇವರು ಒಂದು ಇಚ್ಛಾಶಕ್ತಿ ಮಾಡ್ತಾ ಇಲ್ಲ. ಅವ್ರು ಕೇಂದ್ರ ಸರ್ಕಾರ ಆದರೂ ಇಬ್ಬರ ಮಧ್ಯದಲ್ಲೇ ಅಂದರೆ ತೆಲಂಗಾಣ ಅಥವಾ ಆಂಧ್ರ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಸೇತುವೆ ಹಿಡಿದುಕೊಂಡು ವ್ಯವಹಾರ ಮಾಡ್ತಾ ಇಲ್ಲ. ಅದೇ ಕಾಲಿಗೆ ಇಂಥ ಅನೇಕ ಸಮಸ್ಯೆಗಳು ಪ್ರತಿಯೊಂದು ರಾಜ್ಯಕ್ಕೂ ನೀರಾವರಿ ಸಮಸ್ಯೆಗಳಿದ್ದಾವೆ. ಇದು ಬಗೆಹರಿದೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ನೀರದ ಹಿಮಾಲಯ ಪರ್ವತ ಇರೋದ್ರಿಂದ 12 ತಿಂಗಳು ನೀರು ಹರಿಯುವಂಥವು ಅದಾವ. ಮತ್ತು ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಈ ಘಟ್ಟದ ಏರಿಯಾ ಇರೋದ್ರಿಂದ ಅನೇಕ ಗುಡ್ಡಗಾಡುಗಳು ಇರೋದ್ರಿಂದ ಪಶ್ಚಿಮ ಇರಲಿ ಪೂರ್ವ ಘಟ್ಟಗಳಿರಲಿ ಅಲ್ಲಿಂದ ಮಳೆ ಸಾಕಷ್ಟು ಬರೋದ್ರಿಂದಾಗಿ ಆ ನೀರನ್ನು ಸ್ಟೋರೇಜ್ ಮಾಡಿಡುವಂಥ ಅಲ್ಲಲ್ಲ ಚೆಕ್ ಡ್ಯಾಮ್ಗಳು ಸಾಕಷ್ಟು ಆಗಬೇಕಾಗಿದೆ. ಇಷ್ಟರೊಳಗೆ ಇಡೀ ದೇಶದ ಮೇಲೆ ನೀರಾವರಿ ಆಗಬೇಕಾಗಿತ್ತು. ಅದು ಆಗಿಲ್ಲ. ಇವತ್ತು ರೈತರು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಆಗಲಪ್ಪ ಹೊಟ್ಟೆ ಊಟ ಎಷ್ಟು ಬಂದಷ್ಟು ಬಂತು. ಮತ್ತು ಈಗ ಅಷ್ಟೇ ರೈತರ ಪರಿಸ್ಥಿತಿ. ಅವ್ರಿಗೇನು ಲಾಭದ ಉದ್ಯೋಗ ಅಲ್ಲ ಅದು ರೈತ. ಅದಕ್ಕೆ ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಅನೇಕ ಕಲಿತ ಮಕ್ಕಳು PSC ಅಗ್ರಿ ಮಾಡಿದ ಮಕ್ಕಳು MSc ಅಗ್ರಿ ಮಾಡಿದ ಮಕ್ಕಳು ಅಲ್ಲಿ ಬರ್ತಾ ಇಲ್ಲ. ಮುಗಿಸಿದಂಥ ಅಭ್ಯರ್ಥಿಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಲಾಭ ಇಲ್ಲಪ್ಪ. ಅದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಷ್ಟು ದುಡಿದು ನೀರಾವರಿ ಅದಪ್ಪ ಚೆನ್ನಾಗಿದೆ, ನೀರು ಬರ್ತದೆ, ಕಟ್ಟಿಗೆ ಹೊಟ್ಟೆಗೆ ಉಪ್ಪು ಜುಂಕ ಆಗ್ತದೆ, ಭತ್ತ ಮತ್ತೇನು ಬೆಳ್ಕೊಂಡು ಊಟ ಮಾಡ್ಬೋದು, ಆರಾಮಿರ್ಬೋದು ಅಂದ್ರೆ ಅದು ಎಲ್ಲ ಕಡೆ ನೀರಿಲ್ಲ. ಕೆಲವು ಕಡೆ ಅಷ್ಟೇ ಅದ. ಅಲ್ಲಿದ್ದಲ್ಲೇ ಕಬ್ಬು ಬೆಳೆದು ಬಿಡುವಂಥದ್ದು. ಸಿಕ್ಕಾಪಟ್ಟೆ ಕಬ್ಬು ಬೆಳೆದು